ಇವತ್ತಲ್ಲ ನಾಳೆ ಅವನು ಭಯದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡು ನಾನೇ ಬಾಡಿನ ಬೇರೆ ಕಡೆ ಬದಲಾಯಿಸಿದೆ. ನೀನೊಬ್ಳೆ ಇದನ್ನೆಲ್ಲ ಹೇಗ್ ಮಾಡ್ದೆ? ಆ ಬಾಡಿನ ಎಲ್ಲಿ ಶಿಫ್ಟ್ ಮಾಡ್ದೆ? ನೋಡಿ, ಅದನ್ನ ನಾನು ಯಾರಿಗೂ ಹೇಳಲ್ಲ. ನನ್ನ ಜೀವ ಇರೋವರೆಗೂ ಅದು ನನ್ನಲ್ಲೇ ಜೀವಂತವಾಗಿರುತ್ತೆ. ನೋಡಿ ತಹಸೀಲ್ದಾರ್, ಈಗ ಅದಕ್ಕಿಂತ ನಮ್ಮ ಅಣ್ಣನ ಕಾಪಾಡೋದು ಮುಖ್ಯ. ದಯವಿಟ್ಟು ನಮ್ಮ ಅಣ್ಣನ ಕಾಪಾಡೋದಕ್ಕೆ ಏನಾದರೂ ದಾರಿ ಇದ್ರೆ ತೋರಿಸಿ. ಟೆನ್ಷನ್ ಆಗ್ಬೇಡ ತುಳಸಿ. ನಿಮ್ಮಣ್ಣ ಹೇಳಿದ ಜಾಗದಲ್ಲಿ ಬಾಡಿ ಇಲ್ಲದೆ ಇರೋದ್ರಿಂದ ನಾವು ಬೇಲ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಯಾರಾದ್ರೂ ಒಳ್ಳೆ ಲಾಯರ್ನ ನೋಡಿ ಬೇಲ್ಗೆ ಅಪ್ಲೈ ಮಾಡೋಣ. ಹೌದು, ಸರಿ ಸರಿ, ಬನ್ನಿ ಹೋಗೋಣ. ರಾಜೇಶ್ ಬಂದ್ರೆ? ಇನ್ನ ಬಂದಿಲ್ಲ ಸರ್. ಸರ್, ನೀವು ಹೇಳಿದ ಪ್ರೋಸೆಸ್ ಎಲ್ಲ ಮಾಡಿದೀವಿ ಸರ್. ರಾಜೇಶ್ ಸರ್, ಶ್ರೀರಾಮ್ ಅವ್ರವಾಗ ಫೋನ್ ಮಾಡು ಅಂತ ಹೇಳಿ ಸುಪಾರಿ ಕೊಟ್ಟಿದ್ದು ಯಾರು ಅಂತ ಗೊತ್ತಾತನೋ? ಇಲ್ಲ ಸರ್. ಇಲ್ಲ 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 ಇಲ್ಲ, ಏನ್ ಕೇಳಿದ್ರು ಗೊತ್ತಿಲ್ಲ. ಶ್ರೀರಾಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವ ಎಲ್ಲಿ ಹೋದ ಅಂತ ಗೊತ್ತಿಲ್ಲ, ಅವ ಏನ್ ಮಾಡ್ದ ಅಂತ ಗೊತ್ತಿಲ್ಲ. ಈ ಮನುಷ್ಯ ನಾನು ಅವನು ಸಾಯಿಸಿನಿ, ಅಲ್ಲಿ ಹೋಗಿ ಹೂತ್ ಹಾಕಿನಿ, ಬರ್ರಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಶವಾನೂ ಇಲ್ಲ. ಇಲ್ಲ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ ಅಂತ ಕೇಳಿ ಕೇಳಿ ನನಗೂ ಸಾಕಾಗೋಗ್ಬಿಟ್ಟೈತಿ.